ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಹೇಳಲಾಗ್ತಾ ಇರುವ ಅಶ್ಲೀಲ ವಿಡಿಯೋ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಎಸ್ಐಟಿ ತನಿಖೆ ನಡುವೆನೇ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಹಾಗೆ ಹೊಳೆನರಸೀಪುರ ಬಿಜೆಪಿ ಮುಖಂಡ ಅಂದ್ರೆ ಮಾಜಿ ಕಾರು ಚಾಲಕ ಕಾರ್ತಿಕ್ ಹಾಗೆ ಬಿಜೆಪಿಯ ಮುಖಂಡ ದೇವರಾಜೇಗೌಡ ಹೊಸ ಬಾಂಬ್ ಅನ್ನ ಸಿಡಿಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಕುಮಾರಸ್ವಾಮಿ ಹಾಗೆ ಕಾಂಗ್ರೆಸ್ ನಾಯಕರುಗಳ ನಡುವೆ ವಾಗ್ಯುದ್ಧ ತೀವ್ರಗೊಳ್ತಾ ಇದೆ. ನಾನು ಮೊದಲೇ ವಿಡಿಯೋ ಬಿಡುಗಡೆ ಮಾಡಿದ್ರೆ ಟಿಕೆಟ್ ತಪ್ಪೋಗಿರೋದಲ್ಲಿ ರಿಸ್ಕ್ ಇಲ್ಲ. ನಮ್ಮ ಗಮನಕ್ಕೆ ಬಂದಿದ್ದಿಲ್ಲ, ಇದು ಮುಂಚೆನೇ ಈಚೆ ಬರ್ಬೋದು. ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಟಿ ಸಿಎಂ ಎಂಪಿ ಆಫೀಸಲ್ಲಿ ಯಾರಾಗಂತ ಮೊದಲು ಹೋಗಿದ್ದಾರೆ ಅವರು. ಎಫ್ಐಆರ್ ಬೇಗ ಯಾಕೆ ಮಾಡಲಿಲ್ಲ ನೀವು? ಪ್ರಧಾನಮಂತ್ರಿಗಳಿಗೂ ಕೂಡ ಗೊತ್ತಿತ್ತು. ಒಬ್ಬೊಬ್ಬರದು ಒಂದೊಂದು ಹೇಳಿಕೆ. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ನಲ್ಲಿ ಎಲ್ಲರೂ ತಮ್ಮ ಆಂಗಲ್ನಲ್ಲಿ ಮಾತಾಡ್ತಿದ್ದಾರೆ. ಈ ಮಧ್ಯೆ ಕೇಸ್ಗೆ ಸಂಬಂಧಿಸಿದಂತೆ ಮತ್ತಷ್ಟು ಸ್ಫೋಟಕ ಸತ್ಯಗಳು ಬಯಲಾಗಿವೆ. ಪೆನ್ ಡ್ರೈವ್ ಬಗ್ಗೆ ಹೊಳೆನರಸೀಪುರ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಹೇಳಿಕೆ ಬೆನ್ನಲ್ಲೇ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಂಡಿದೆ. ದೇವರಾಜೇಗೌಡ ಹೇಳಿಕೆ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಕಾರ್ ಚಾಲಕನಾಗಿದ್ದ ಕಾರ್ತಿಕ್ ಕೆಲ ಮಾಹಿತಿಗಳನ್ನ ಹೊರಹಾಕಿದ್ದಾನೆ. ನಾನು ಬಿಜೆಪಿ ಮುಖಂಡ ದೇವರಾಜೇಗೌಡ ಬಿಟ್ರೆ ಬೇರೆ ಯಾರಿಗೂ ವಿಡಿಯೋ ಫೋಟೋಗಳನ್ನ ಹಂಚಿಕೊಂಡಿಲ್ಲ ಅಂತ ಹೇಳಿದ್ದಾನೆ. ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ ಮೀಟ್ ಮಾಡ್ಬಿಟ್ಟು ನೀವು ಪೆನ್ ಡ್ರೈವ್ ಹಗರಣ ಆದ್ಮೇಲೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ, ಬಟ್ ಅವ್ರನ್ನ ಕಾಂಟ್ಯಾಕ್ಟ್ ಸಿಗಲ್ಲ. ಮತ್ತು ಅವರ ಈ ಪೆನ್ ಡ್ರೈವ್ನ ಕಾರ್ತಿಕ್ ಬಂದ್ಬಿಟ್ಟು ನನಗೆ ಕೊಟ್ಟ, ಮತ್ತೆ ನಾನು ಬರೋಕ್ಕಿಂತ ಮುಂಚೆನೆ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಅಪಾದನೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಏನಂತಾರೆ, ನಾನು ಬಿಜೆಪಿ ಮುಖಂಡರಾದಂಥ ಮನೆ ಹತ್ರ ಕ್ಯಾಂಡಿಡೇಟ್ ಆಗಿ ಪರಾಜಿತ ಅಭ್ಯರ್ಥಿ ದೇವರಾಜೇಗೌಡರು ಬಿಟ್ಟರೆ ನಾನು ಇನ್ನು ಯಾವುದೇ ಕಾಂಗ್ರೆಸ್ ಮುಖಂಡರಿಗಾಗಿ ಇನ್ನೊಬ್ರಿಗಾರಿ ಯಾರು ಕೊಡಲಿಲ್ಲ ಕಾಂಗ್ರೆಸ್ ಅವರು. ಅಷ್ಟಕ್ಕೂ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ದೇವರಾಜೇಗೌಡ ನಿನ್ನೆ ಹೇಳಿದ್ದೇನು ನೀವೇ ಕೇಳಿ. ಕೇಂದ್ರದ ನಾಯಕರುಗಳಿಗೆ ಪತ್ರವನ್ನು ಬರೆದೆ. ನಾನಲ್ಲಿ ಪತ್ರ ಬಂದು ತಲುಪಿಸೋಕ್ಕೆ ನಾನಲ್ಲಿ ಇಮೇಲ್ ಕಳಿಸ್ತೇನೆ. ಇಮೇಲ್ ಕಳಿಸ್ತೇನೆ ಅಂತ ಡೆಲಿವರಿ ಆಗಲಿಲ್ಲ ಆ ಇಮೇಲ್ಗೆ. ಅವ್ರಿಗೆ ನನಗೆ ಕೈ ಸಿಗಲಿಲ್ಲ. ಅವರಿಗೆ ನಾನು ಒಂದು ಪತ್ರ ತೊಗೊಂಡಾಗ ಕಚೇರಿ ಇಟ್ಬಿಟ್ಟು ಬಂದೆ. ಅದು ಅವ್ರು ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ ನನಗೆ. ಯಾಕೆಂದರೆ ಎಷ್ಟೋ ಲೆಟರ್ಗಳು ಬಂದು ಕೂಡ ಯಾರೋ ಓದಲು ತೆಗೆದು ಕಸಂ ಬಿಸಾಕ್ತಾರೆ ನಮಗೆ ಮಾಹಿತಿ ಬಂತು. ಅಲ್ಲಿ ಅವ್ರು ವಾಟ್ಸಪ್ಪಿಗೆ ಕಳಿಸ್ತೇನೆ ನಾನಲ್ಲಿ. ಅದು ಗ್ರೀನ್ ಟಿಕ್ ಆಗಿದ್ದು ಆಗಿದೆ ಅಂತ ತಿಳ್ಕೊಂಡು ನಾನು ಅದು ನೋಡಿದ್ರೆ ವಿಜಯೇಂದ್ರ ಓದಿಲ್ಲ. ಅಂದರೆ ವಿಜಯೇಂದ್ರ ನಮಗೆ ಕೇಳಿದ್ರಲ್ಲಿ ಯಾರು ಪತ್ರ ಕಳಿಸಿದ್ದಲ್ಲ ಏನು ಅಂತ ಅಂದ್ರಲ್ಲಿ ಹಿಂಗೆ ಕಳಿಸಿದ್ದೆ ಅಂತಂದರೆ ನಾನು ನೋಡೇ ಇಲ್ಲ ಅಂತ ಅಂದರು. ಸೊ ಅಲ್ಲಿಗೆ ನಮಗೇನು ಅನ್ನಿಸ್ತಂದ್ರೆ ಅವ್ರಿಗೆ ಪತ್ರ ಅವ್ರು ಓದಿಲ್ಲ. ಅಲ್ಲಿ ಓದಿದ್ರೆ ಅಟ್ಲೀಸ್ಟ್ ಕನ್ವೆ ಮಾಡಿರೋರಲ್ಲಿ ಇನ್ನು ಟಿಕೆಟ್ ತಪ್ಪಬೇಕು ಅಂತ ಹೇಳಿದ್ರು. ನಾನು ಮೊದಲೇ ವಿಡಿಯೋ ಬಿಡುಗಡೆ ಮಾಡಿದರೆ ಟಿಕೆಟ್ ತಪ್ಪೋಗಿರೋದಲ್ಲಿ ರಿಸ್ಕೇ ಇಲ್ಲ ಅಲ್ಲಿ. ಆದರೆ ಈ ವಿಡಿಯೋವನ್ನು ಕಾಂಗ್ರೆಸ್ನ ಹತ್ತಿರ ಬಳಸ್ಕೊಂಡಿರೋರು ಯಾರೋ ಕಿಡಿಗೇಡಿಗಳು ಕೈಲಿ ಕೊಟ್ಟು ಅದನ್ನು ಅಲ್ಲಿ ಇಡೀ ರಾಜ್ಯಾದ್ಯಂತ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಂತೆ. ಇದೊಂದು ದೊಡ್ಡ ಘೋರ ಅಪರಾಧ ಅಲ್ವೇ ಇದು? ಅವರ ವೈಯಕ್ತಿಕ ವಿಡಿಯೋಗಳನ್ನು ಬಿಡುಗಡೆ ಮಾಡಿ ಅಧಿಕಾರ ಕೊಟ್ಟಿದ್ದಾರೆ. ಇನ್ನು ದೇವರಾಜೇಗೌಡ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಂಸದ ಡಿಕೆ ಸುರೇಶ್, ನಮ್ಮ ಗಮನಕ್ಕೆ ಬಂದಿದ್ರೆ ಈ ಮುಂಚೆನೆ ಈಚೆಗೆ ಬರ್ತಿತ್ತು ಅಂತ ಹೇಳಿದ್ದಾರೆ. ನಮ್ಮ ಗಮನಕ್ಕೆ ಬಂದಿದ್ದಿದ್ರೆ ಇದು ಮುಂಚೆನೇ ಈಚೆ ಬರ್ಬಿಡೋದು. ಅವರು ಆರೋಪ ಮಾಡಲಿಕ್ಕೋಸ್ಕರ ನಮ್ಮನ್ನು ಮಧ್ಯ ತರ್ತಾ ಇದ್ದಾರೆ ಹೊರತು ಗುಸುಗುಸು ಸುದ್ದಿ ಹಾಸನ ಜಿಲ್ಲೆನಲ್ಲಿತ್ತು. ನೋಡಪ್ಪ, ಅವ್ರು MP ಆದಮೇಲೆ MP ಆಫೀಸಲ್ಲಿ ನಡೆದಿರೋ ಕತೆ ಇದು. MP ಆಫೀಸಲ್ಲಿ ನಡೆದಿರೋ ಕತೆ ಇದು. ಡೆಲ್ಲಿ ಗೆಸ್ಟ್ ಹೌಸಲ್ಲಿ ನಡೆದಿರೋ ಕತೆ ಅಂತ TV-ನಲ್ಲಿ ಹೇಳ್ತಾ ಇದ್ದಾರೆ. MP ಆಫೀಸಲ್ಲಿ ನಡೆದಿರೋದು, ಅವ್ರ ಫಾರಮ್ ಹೌಸಲ್ಲಿ ನಡೆದಿರೋದು. ಇದು MP ಆದಮೇಲೆ ಅವರು ಹಾಸನ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಆ ತಾಯಿ ವಯಸ್ಸಾದವ್ರನ್ನ ನಡೆಸ್ಕೊಂಡಿರುವಂಥ ರೀತಿ ಇದೆಯಲ್ಲ. ಒಬ್ಬ ಹುಡುಗ ವಯಸ್ಸಾದಂಥ ಸುಮಾರು 60-65 ವರ್ಷ, ಅವ್ರ ತಾಯಿ ವಯಸ್ಸು, ಅವ್ರ ತಂದೆ ವಯಸ್ಸು ಅವ್ರನ್ನ ನಡೆಸ್ಕೊಂಡಿರೋ ರೀತಿ ಇದೆಯಲ್ಲ, ಅದರಲ್ಲೂ ಕೂಡ ಮನೆ ಕಳಿಸಿದವ್ರನ್ನ ಯಾವ ನಂಬಿಕೆಯನ್ನು ಇಟ್ಕೊಂಡು ಬರ್ತಾರೆ. ಇವತ್ತು ಪ್ರಧಾನಮಂತ್ರಿಗಳು ಕೂಡ ಇದನ್ನು ಬೇರೆ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದು. ಆದರೆ ಪ್ರಧಾನಮಂತ್ರಿಗಳಿಗೂ ಕೂಡ ಗೊತ್ತಿತ್ತು, ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೂ ಕೂಡ ಗೊತ್ತಿತ್ತು, ಇದಕ್ಕೆ ನೇರ ಹೊಣೆಗಾರರು ಪ್ರಧಾನಮಂತ್ರಿಗಳು ಆಗ್ತಾರೆ. ಜೊತೆಗೆ ಆ ದೇವೇಗೌಡರ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ಕೂಡ ಇದಕ್ಕೆ ನೇರ ಹೊಣೆಗಾರರು. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತಿದ್ದದನ್ನು ಮುಚ್ಚಿಟ್ಟು ಇವತ್ತು ಜನರ ಮುಂದೆ ಇವತ್ತು NDA ಅಭ್ಯರ್ಥಿಯಾಗಿ ಮಾಡಿ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ, ಹಾಸನ ಜಿಲ್ಲೆಗೆ, ಕರ್ನಾಟಕದ ಕನ್ನಡಿಗರಿಗೆ ಅವಮಾನ ಆಗುವಂಥ ರೀತಿಯಲ್ಲಿ ಇವತ್ತು ಪ್ರತಿಬಿಂಬಿಸ್ತಾ ಇರ್ತಕ್ಕಂಥದ್ದು. ವಿಡಿಯೋ ಬಿಡುಗಡೆ ಹಿಂದೆ ಮಹಾನ್ ನಾಯಕರಿದ್ದಾರೆಂದ HDK. ಇದರ ಬೆನ್ನಲ್ಲೇ ಮಾತನಾಡಿದ ಮಾಜಿ ಸಿಎಂ HD ಕುಮಾರಸ್ವಾಮಿ, ಈ ವಿಡಿಯೋ ರಿಲೀಸ್ ಹಿಂದೆ ಮಹಾನ್ ನಾಯಕರ ಕೈವಾಡವಿದೆ ಅಂತ ಪರೋಕ್ಷ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ DCM DK ಕೂಡ ತಿರುಗೇಟು ಕೊಟ್ಟಿದ್ದಾರೆ.
ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಪ್ರಮುಖ ಆರೋಪಿಯ ಸತ್ಯಾಸತ್ಯತೆ ಹೊರಗೆ ಬರತಕ್ಕಂಥದ್ದು ಒಂದು ಭಾಗ. ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು, ಯಾವ ಕಾರಣಕ್ಕೋಸ್ಕರವಾಗಿ ಸರ್ಕ್ಯುಲೇಟ್ ಮಾಡಿದ್ರು, ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು. ಇದನ್ನ ಇಲ್ಲಿರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ. ಇಲ್ಲಿ ಏನು ನೀವು SIT ಕೊಟ್ಟಿದ್ದೀರಿ ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಟಿ CM. ಅದರ ಬಗ್ಗೆ ಸುದೀರ್ಘವಾಗಿ ಎಲ್ಲ ವಿಷಯ ಹೇಳೋಣ, ಚರ್ಚೆ ಮಾಡೋಣ. ನೋಡಿ, ಕುಮಾರಸ್ವಾಮಿಗೆ ನನ್ನ ನೆನೆಸ್ಕೊಳ್ಳಿಲ್ಲ ಅಂದರೆ ಇವತ್ತಿಂದನೇ ಅಲ್ಲ, ಭಾಳ ವರ್ಷದಿಂದ ಅವರು ಅವ್ರ ಕುಟುಂಬದವರು ನನ್ನ ನೆನೆಸ್ಕೊಳ್ಳೇಬೇಕು. ಅವ್ರು ನೆನೆಸ್ಕೊಳ್ಳಿಲ್ಲ ಅಂದರೆ ನಿದ್ದೆನೂ ಬರೋದಿಲ್ಲ, ಊಟನೂ ಸೇರೋದಿಲ್ಲ, ಅವ್ರಿಗೆ ಸ್ಫೂರ್ತಿನೂ ಬರೋದಿಲ್ಲ. ಸೊ ಎಲ್ಲ ಅವ್ರಿಗೆ ನಾನು ನೆನೆಸ್ಕೊಂಡ್ರೆ ಆಗ ಬೇರೆ ವಿಚಾರ ತೆಗೆದುಕೊಳ್ಳುತ್ತೆ, ಅವ್ರಿಗೆ ಸ್ಫೂರ್ತಿ ಬರ್ತದೆ. ಅಮಿತ್ ಶಾ ಪ್ರಿಯಾಂಕಾ ಗಾಂಧಿ ನಡುವೆ ಪ್ರಜ್ವಲ್ ಫೈಟ್. ಪ್ರಜ್ವಲ್ ರೇವಣ್ಣದ್ದು ಎನ್ನಲಾಗಿರೋ ಅಶ್ಲೀಲ ವಿಡಿಯೋ ಪ್ರಕರಣ ರಾಷ್ಟ್ರ ಮಟ್ಟದಲ್ಲೂ ಭಾರಿ ಸದ್ದು ಮಾಡ್ತಿದೆ. ಈ ಬಗ್ಗೆ ನಿನ್ನೆ ಕಲಬುರಗಿಯ ಸೇಡಂನಲ್ಲಿ ಮಾತನಾಡಿದ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಪ್ರಜ್ವಲ್ ಕೃತ್ಯದ ಬಗ್ಗೆ ಗೊತ್ತಿದ್ರೂ ಟಿಕೆಟ್ ಕೊಟ್ಟಿದ್ದಾರೆ, ವಿದೇಶಕ್ಕೆ ಹಾರಿ ಹೋದ್ರೂ ಪ್ರಧಾನಿಗೆ ಗೊತ್ತಾಗಿಲ್ಲ ಅಂತ ಆರೋಪಿಸಿದರು. ಇದಕ್ಕೆ ತಿರುಗೇಟು ಕೊಟ್ಟ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಿಯಾಂಕಾ ಗಾಂಧಿ ಮೋದಿಗೆ ಪ್ರಶ್ನೆ ಕೇಳ್ತಿದ್ದಾರೆ, ನಿಮ್ ಸರ್ಕಾರ ಏನ್ ಮಾಡ್ತಿದೆ ಅಂತ ಪ್ರಶ್ನಿಸಿದ್ದಾರೆ. कर्नाटका में एक बहुत बड़ी बात निकली है कि उनके साथ जो मंच पे खड़े थे, जिनके लिए मोदी जी ने वोट मांगा, उन्होंने हजारों महिलाओं के साथ दुष्कर्म किया, हजारों महिलाओं के साथ। मैं पूछना चाहती हूँ मोदी जी क्या कहते हैं इसके बारे में। जहाँ विपक्ष के नेता जाते हैं इनको पता चल जाता है, लेकिन इस तरह का अपराधी, इस तरह का राक्षस इस देश को छोड़ के चले जाता है और इनको पता नहीं चलता। वहां सरकार किसकी? सरकार कांग्रेस पार्टी की है। फेक वीडियो आपके ध्यान में ही होंगे क्योंकि टाइम पर रिलीज किए गए हैं। और अब तक कार्यवाही कांग्रेस पार्टी ने क्यों नहीं की? कार्यवाही हमने नहीं करनी है। ये लॉ एंड ऑर्डर का इश्यू स्टेट का इश्यू है। प्रियंका जी हमसे सवाल पूछ रही है, मैं प्रियंका जी को कहना चाहता हूं, नरेंद्र मोदी जी और मुझसे सवाल पूछने की जगह आपके मुख्यमंत्री उप मुख्यमंत्री को सवाल करिए कि आपकी सरकार क्या कर रही है, क्यों जांच नहीं हो रही है। ತನಿಖೆ ಹಂತದಲ್ಲಿರುವ ಪ್ರಜ್ವಲ್ ವಿರುದ್ಧದ ಅಶ್ಲೀಲ ವಿಡಿಯೋ ಪ್ರಕರಣ ಇದೀಗ ರಾಜಕೀಯ ಕದನಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಕಾರ್ತಿಕ್ ಮಾಡಿದ ಆರೋಪ ಸಂಬಂಧ ದೇವರಾಜೇಗೌಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಾರ್ತಿಕ್ ವಿರುದ್ಧ ಅವರು ಕಿಡಿಕಾರಿದ್ದಾರೆ. ಆತನಿಗೆ ಪೆನ್ ಡ್ರೈವ್ ಎಲ್ಲಿಂದ ಬಂತು ಅಂತ ಮೊದಲು ಕೇಳಿ ಅಂತ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ನವರು MP ಚುನಾವಣೆಯಲ್ಲಿ ಚುನಾವಣೆ 3 ದಿವಸ ಇದೆ ಅನ್ನಂಗೆ ಈ ವಿಡಿಯೋ ಹರಿಬಿಡ್ತಾರೆ ಅಂತ ಅಂದ್ರೆ ಇದು ದೇವರಾಜೇಗೌಡರು ಮಾಡ್ಯಾರ? ಇದು ಈ ಕಾರ್ತಿಕ್ ವ್ಯಕ್ತಿ ನನ್ನ 2023 ಚುನಾವಣೆಯಲ್ಲಿ ಯಾರ ಜೊತೆ ಇದ್ದ? ಯಾರ ಪರವಾಗಿ ಚುನಾವಣೆಯನ್ನು ಮಾಡ್ದ? ಇದೇ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಶ್ರೇಯಸ್ ಪಟೇಲ್ನ ಪರವಾಗಿ ಬಾಗಿಯೋಳು ಪಂಚಾಯಿತಿ ಮತ್ತು ಕಸಬಾ ಟೌನು ಸಂಪೂರ್ಣ ಜವಾಬ್ದಾರಿ, ಫೈನಾನ್ಷಿಯಲ್ ಜವಾಬ್ದಾರಿ ತೊಗೊಂಡಿದ್ದ ಅವನು. ಆತನೇ ಒಪ್ಕೊಂಡಿದ್ದಾನೆ. ಆ ವಿಡಿಯೋ ನಾನು ಸದ್ಯದಲ್ಲೇ ರಿಲೀಸ್ ಮಾಡ್ತೀನಿ ನಾನಲ್ಲಿ. ನಂತರ ಶ್ರೇಯಸ್ ಪಟೇಲ್ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಅಲ್ಲಿ ಈತನ ಉಸ್ತುವಾರಿ ಹನುಮನಹಳ್ಳಿಯಲ್ಲಿ ರಾಜಮರ್ಯಾದೆಯಲ್ಲಿ ಕಾರ್ಯಕ್ರಮ, ಇವನಿಗೆ ಕೆಲವು ಹಲವಾರು ಹಳ್ಳಿಗಳಿಗೆ ಹೋಗಿದ್ದಾರೆ. ಅಲ್ಲಿ ಶ್ರೇಯಸ್ ಪಟೇಲ್ ಜೊತೆನೇ ಕಾರ್ಯಕ್ರಮ ಮಾಡಿರೋದಲ್ಲಿ ಆಯಿತು. ವಿಡಿಯೋ ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅಲ್ಲಿ. ನಾನು ವಿಡಿಯೋನ ನನ್ನ ಎಲೆಕ್ಷನ್ ಟೈಮಲ್ಲಿ ರಿಲೀಸ್ ಮಾಡ್ಕೊಂಡಿದ್ರೆ ನಾನು ಎಲೆಕ್ಷನ್ ಗೆಲ್ತಿತ್ತಿಲ್ವಾ? ರೇವಣ್ಣ ಸೋಲ್ತಿತ್ತಿಲ್ವಾ? ಆ ನೀಚ ಕೆಲಸ ಮಾಡಲಿಲ್ಲ ನಾನಲ್ಲಿ. ಒಂದು ಭಾಳ ಯಕ್ಷ ಪ್ರಶ್ನೆ ಏನಂತ ಅಂದರೆ, ಈ ಅಶ್ಲೀಲ ವಿಡಿಯೋ ರಿಲೀಸ್ ಆಯ್ತಲ್ಲ, ಅದು ನಾವು ಸೆಕೆಂಡ್ ಪಾಯಿಂಟ್ ತಾಳನಲ್ಲಿ ಕಾರ್ತಿಕ್ ಕೈಲಿ, ಪ್ರಜ್ವಲ್ ರೇವಣ್ಣ ಕಾರ್ ಡ್ರೈವರ್ ಕೈಲಿ ಈ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಹೆಂಗೆ ಬಂತು? ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅದನ್ನು ಡೌನ್ಲೋಡ್ ಮಾಡ್ತಾರೆ ಯಾರು? ಎಲ್ಲಿಂದ ಬಂತು ಪೆನ್ ಡ್ರೈವ್? ಇದು SIT ತನಿಖೆ ಪ್ರಾರಂಭ ಮಾಡಿದಾರಲ್ಲ, ಅಲ್ಲಿ ತನಿಖೆಯಲ್ಲಿ ಇದನ್ನು ಮಾಡಬೇಕಲ್ವ? ಈಗ ಅವನು ಖಾಸಗಿ ವಿಡಿಯೋಗಳು, ಅದು ಪ್ರಜ್ವಲ್ ರೇವಣ್ಣನ ಮೊಬೈಲಲ್ಲಿರುವಂಥ ವಿಡಿಯೋ, ಅದು ಕಾರ್ತಿಕ್ ಕೈಗೆ ಹೆಂಗೆ ಬಂತು? ಅದು ಯಾರು ಡೌನ್ಲೋಡ್ ಮಾಡಿದರು? ಹೆಂಗೆ ತಗೊಬಂದರು ಅದ? ಆಮೇಲೆ ಕಾರ್ತಿಕ್ಕನ್ನೇ ಪಾರ್ಟಿ ಮಾಡಿ ಅಶ್ಲೀಲ ವಿಡಿಯೋ ಬಿಡುಗಡೆ ಮಾಡಬಾರ್ದು ಅಂತೇಳಿ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾನ ಪಾರ್ಟಿ ಮಾಡಿ ಅಲ್ಲಿ ಯಾಕೆ ಪ್ರಜ್ವಲ್ ರೇವಣ್ಣ ಕೇಸ್ ಹಾಕಿದ?
ಕಾರ್ತಿಕನ ಮೇಲೆ ಯಾಕೆ ಕೇಸ್ ಹಾಕ್ತೀಯಾ, ಬೇರೆ ಯಾರು ಇತ್ತಿಲ್ವಾ? ಭಾಳ ಗಂಭೀರವಾಗಿ ನೋಡಬೇಕಾದ ವಿಚಾರ ಇದು. ಒಂದು ಪ್ರಕರಣದ ಸಂಬಂಧಪಟ್ಟಂತೆ ಗಂಭೀರವಾದಂಥ ಆರೋಪ ಇದ್ದ ಸಂದರ್ಭದಲ್ಲಿ ಇಂಜೆಕ್ಷನ್ ಆರ್ಡರ್ ಇದ್ದಾಗ ಅದನ್ನು ಬಿಡುಗಡೆ ಮಾಡಬಾರ್ದು ಅಂತಂತೇಳಿ ಎಲ್ಲರಿಗೂ ಕಾಮನ್ ಸೆನ್ಸ್ ಇದು. ಇನ್ನು ಮಾರ್ಚ್ 13ನೇ ತಾರೀಕಿನಂದು ನಡೆದಿದ್ದಂತಹ ಒಂದು ಸಮಾವೇಶದಲ್ಲಿ ಪ್ರಜ್ವಲ್ ನನ್ನ ಮಗನ ರೀತಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಆದರೆ ನಿನ್ನೆ ಬೇರೆಯದೇ ಹೇಳಿಕೆಯನ್ನು ನಿನ್ನೆ ಅವರು ಕೊಡ್ತಾರೆ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದ ಬಳಿಕ ಅವ್ರ ಕುಟುಂಬ ಹಾಗೆ ನಮ್ಮ ಕುಟುಂಬ ಬೇರೆ ಬೇರೆ ವಾಸ ಇದೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಹಾಗಾದರೆ HDK ಅವರ ಹಿಂದಿನ ಹಾಗೆ ನಿನ್ನೆಯ ಹೇಳಿಕೆ ಅದರ ವ್ಯತ್ಯಾಸ ಏನೇನಿತ್ತು ಬನ್ನಿ ನೋಡೋಣ. ದಯವಿಟ್ಟು ನಾನು ನಿಮ್ಮನ್ನು ನಂಬಿ ಇವತ್ತು ಈ ಚುನಾವಣೆ ಯಾವ ದೇವೇಗೌಡರನ್ನ ನರೇಂದ್ರ ಮೋದಿ ಅಂತವರು ಕೂರಿಸ್ಕೊಂಡು ಆ ಗೌರವ ಕೊಡ್ತಾರೆ, ಆ ಗೌರವ ನಮಗೆ ಮುಂದುವರಿಯಬೇಕು ಅಂದರೆ ಇವತ್ತು ರೇವಣ್ಣನ ಮಗ ಅಲ್ಲ, ನನ್ನ ಮಗ ಅಲ್ಲ. ದಯವಿಟ್ಟು ಇದು ಒಂದು ಬಾರಿ ಭಾಳ ಬದಲಾವಣೆ ತರ್ತೀನಿ, ಅವನಲ್ಲೂ ಬದಲಾವಣೆ ಆಗುತ್ತೆ. ಇಲ್ಲಿ ಕುಟುಂಬದ ವಿರುದ್ಧ ಅಲ್ಲ. ಈಗ ರೇವಣ್ಣ ಅವ್ರ ಕುಟುಂಬ ಅಂದರೆ ರೇವಣ್ಣ ಅವರು, ಅವರ ಪತ್ನಿ, ಇಬ್ಬರು ಮಕ್ಕಳು. ಇಲ್ಲಿ ದೇವೇಗೌಡರ ಕುಟುಂಬ ಅನ್ನೋ ಪ್ರಶ್ನೆ ಬರಲ್ಲ. ಆಲ್ರೆಡಿ ನಾವು ಡಿವೈಡ್ ಆಗಿರೋರು ಬೇರೆ ಬೇರೆ ವಾಸ ಇದ್ದೇವೆ, ನಮ್ಮ ಬೇರೆ ಬೇರೆ ವ್ಯವಹಾರಗಳು ಇದ್ದಾವೆ, ನಮ್ದು ಯಾವುದೇ ವ್ಯವಹಾರಗಳಿಲ್ಲ. ಇಲ್ಲಿ ಕುಟುಂಬದ ವಿರುದ್ಧ ಅಲ್ಲ. ಈಗ ರೇವಣ್ಣ ಅವ್ರ ಕುಟುಂಬ ಅಂದರೆ ರೇವಣ್ಣ ಅವರು, ಅವರ ಪತ್ನಿ, ಇಬ್ಬರು ಮಕ್ಕಳು. ಇಲ್ಲಿ ದೇವೇಗೌಡರ ಕುಟುಂಬ ಅನ್ನೋ ಪ್ರಶ್ನೆ ಬರಲ್ಲ. ಆಲ್ರೆಡಿ ನಾವು ಡಿವೈಡ್ ಆಗಿರೋರು ಬೇರೆ ಬೇರೆ ವಾಸ ಇದ್ದೇವೆ, ನಮ್ಮ ಬೇರೆ ಬೇರೆ ವ್ಯವಹಾರಗಳು ಇದ್ದಾವೆ, ನಮ್ದು ಯಾವುದೇ ವ್ಯವಹಾರಗಳಿಲ್ಲ.